ಸರ್ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕಾ? ಬೇಡ ಬೇಡ, ನಾವು ಅಲ್ಲಿಗೆ ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡೋಣ. ನೀವು ದೂರದಲ್ಲೇ ಇದ್ದು ಅವ್ರನ್ನ ನೋಡ್ಕೊಳ್ಳಿ. ರೈಟ್. ಹಲೋ ಆರತಿ. ಹಲೋ, ನಾನೇ ಫೋನ್ ಮಾಡಿ ಎಲ್ಲ ಕೇಳ್ಕೊಬೇಕಾರೆ ಇಲ್ಲೊಂದು ಜೀವ ಒದ್ದಾಡ್ತಾ ಇರತ್ತೆ. ಅದು ನೆನಪೇ ಇರಲ್ಲ ಅಲ್ವಾ ನಿಮಗೆ? ನಕ್ಷತ್ರ ಹೇಗಿದ್ದಾಳೆ? ಏನು ವರಿ ಮಾಡ್ಕೊಂಬೇಡ, ಇಬ್ರು ಸೇಫ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಇಬ್ರು ಖುಷಿಯಾಗಿದ್ದಾರೆ. ಎಲ್ಲಿದ್ದಾರೆ? ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದಾರೆ. ನೀವೆಲ್ಲಿದ್ದೀರಾ? ನಾನು ಅಲ್ಲೇ ಇದ್ದೀನಿ. ಭೂಪತಿ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನೆ ಆರ್ತಿ. ಯು ಡೋಂಟ್ ವರಿ. ಇನ್ಫ್ಯಾಕ್ಟ್ ಅವರಿಬ್ಬರನ್ನ ಈ ಥರ ನೋಡೋದೇ ಒಂದು ಖುಷಿ. ದೂರದಲ್ಲೇ ನಿಂತು ಕಣ್ಣು ಮಿಟುಕಿಸ್ದೆ ನೋಡ್ತಾ ನಿಂತಿದ್ದೀನಿ. ಬರೀ ನೀವು ಮಾತ್ರ ನೋಡಿದ್ರೆ ಸಾಕಾ? ನಾನೇನು ಪಾಪ ಮಾಡಿದ್ದೀನಿ? ನನಗೂ ನನ್ನ ಮಗಳು ಖುಷಿ ನೋಡಬೇಕು ಅಂತ ಆಸೆ ಇಲ್ವಾ? ಒಂದು ಫೋಟೋ ಕಳಿಸ್ರಿ. ಹಾ, ಫೋಟೋನಾ? ಸರಿ, ತೆಗೆದು ಕಳಿಸ್ತೀನಿ. ನೀನೇನು ಯೋಚನೆ ಮಾಡಬೇಡ. ನಿನ್ನ ಮಗಳು ಅವಳ ಗಂಡನ ಜೊತೆ ಸುರಕ್ಷಿತವಾಗಿದ್ದಾಳೆ. ಓಕೆನಾ? ಬಾಯ್. ಅಬ್ಬಾ, ಈಗ ನೆಮ್ಮದಿ ಆಯ್ತು. ಇಬ್ರು ಮೊದಲಿಗಿಂತ ಎಷ್ಟೋ ಹತ್ರ ಆಗಿದ್ದಾರೆ. ನನ್ನ ಕೂಸಿನ ಮುಖದಲ್ಲೂ ಖುಷಿ ಕಾಣಿಸ್ತಾ ಇದೆ. ಗಂಡನ ಜೊತೆ ಚೆನ್ನಾಗಿದ್ದಾಳೆ. ಏನಿದು? ನಾ ಇದನ್ನ ಆರ್ಡರ್ ಮಾಡಿಲ್ವಲ್ಲ? ಕಾಂಪ್ಲಿಮೆಂಟೇಷನ್ ಚೆನ್ನಾಗಿರುತ್ತಾ? ಇದಾದ್ರೂ ಕೊಡಿ. ಏನೇನೋ ತಿಂದು ನಾಲ್ಗೆಲ್ಲ ಕೆಟ್ಟೋಯ್ತು. ಸ್ವೀಟ್ ಆದ್ರೂ ತಿಂತೀನಿ. ಕೊಡಿ ಕೊಡಿ ಕೊಡಿ. ಭೂಪತಿ, ತಿನ್ನೋ, ತುಂಬಾ ಚೆನ್ನಾಗಿದೆ. ನಕ್ಷತ್ರ, ಒಂದ್ ನಿಮಿಷ ಬಂದೆ. ಇಲ್ಲಿಗೆ ಗಂಡನ ಜೊತೆ ಖುಷಿಯಾಗಿ ಸಮಯ ಕಳೀತಿದ್ದಾಳೆ. ಇಲ್ಲೂ ನನ್ನನ್ನು ನೋಡಿ ಮನಸ್ಸು ಕೆಡಿಸ್ಕೊಳ್ಳೋದು ಬೇಡ. ಅಪ್ಪ ಆಗಿ 24 ವರ್ಷ ನಾನು ಅವಳಿಗೆ ಇದು ಯಾವುದನ್ನು ಕೊಡೋಕ್ಕಾಗಲಿಲ್ಲ. ಗಂಡನ ಜೊತೆ ಆದರೂ ಈ ಸುತ್ತಾಟ, ಓಡಾಟ, ಇಂಥ ಜಾಗದಲ್ಲಿ ಊಟ, ಇದನ್ನೆಲ್ಲ ಅನುಭವಿಸ್ಲಿ. ನಕ್ಷತ್ರ, ಏನಾಯ್ತು? ಏಯ್, ಇದನ್ನ ತಿನ್ಬೇಕಾಗತ್ತೆ ಅಂತ ನಾಟಕ ಮಾಡ್ತೀಯ ತಾನೆ? ನೀನ್ ಏನೇ ನಾಟಕ ಮಾಡಿದ್ರು ಇದನ್ನೆಲ್ಲ ತಿಂದು ಖಾಲಿ ಮಾಡ್ಲೇಬೇಕು. ನಕ್ಷತ್ರ, ನೀ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಇವತ್ತು ನೀನು ಬಿಡೋ ಮಾತೇ ಇಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಏನಿದು? ನಾ ಇದನ್ನ ಆರ್ಡರ್ ಮಾಡಿಲ್ವಲ್ಲ? ಭೂಪತಿ, ನಕ್ಷತ್ರ ಇಲ್ಲಿ ಮತ್ತೆ ಎತ್ಕೊಂಡು ಹೋಗಿದ್ದಾನೆ. ವಾಟ್? ಏನ್ ಹೇಳ್ತಾ ಇದ್ಯಾ? ನಕ್ಷತ್ರ ಏನಾಯ್ತು? ಏನು ಆಗಲ್ಲ, ನಾನು ಇದೀನಿ. ಇವತ್ ಮಾತ್ರ ಅವನನ್ನು ಬಿಡೋ ಮಾತೇ ಇಲ್ಲ. ಭೂಪತಿ, ನಿಂತ್ಕೋ, ಪೊಲೀಸ್ ಕರೀತೀನಿ. ಇನ್ಸ್ಪೆಕ್ಟರ್, ಕ್ರಿಮಿನಲ್ ಯಾವ ಕಡೆ ಹೋದ? ಎನಿ ಐಡಿಯಾ ಸರ್? ನಾನು ಕಾರ್ ಸರಿಯಾಗಿ ನೋಡಲಿಲ್ಲ, ಆದರೆ ನಾವು ಭೂಪತಿನ ಫಾಲೋ ಮಾಡೋಣ. ಅವನು ಆ ಕ್ರಿಮಿನಲ್ ಹಿಂದೆ ಹೋಗಿದ್ದಾನೆ. ಅಟ್ ಎನಿ ಕಾಸ್ಟ್
ನಾವು ಭೂಪತಿ ಮಿಸ್ ಮಾಡಬಾರ್ದು. ಇದು 3ನೇ ಸತಿ ಆಗ್ತಿದೆ ಇನ್ಸ್ಪೆಕ್ಟರ್. ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ನೋಡ್ತಿದ್ದಂಗೆ ಕಣ್ಮುಂದೆನೆ ಹೇಳ್ಕೊಂಡು ಹೋಗ್ಬಿಟ್ಟ. ಹಲೋ ಆರ್ತಿ, ನಾನೀಗ ಫೋನಲ್ಲಿ ಮಾತಾಡಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಹಲೋ ರೀ, ಯಾಕ್ರಿ ಏನಾಯ್ತು? ಇಲ್ಲಿ ಸ್ವಲ್ಪ ಏನೋ ತೊಂದರೆ ಆಗಿದೆ. ತೊಂದ್ರೆನಾ? ಆಗ್ಲೇ ನಕ್ಷತ್ರ ಭೂಪತಿ ಆರಾಮಾಗಿದ್ದಾರೆ ಅಂದ್ರೆ? ಹೌದು ಹಾಗಂದೆ, ಆದ್ರೆ ಏನೋ ನಡೀತಿದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ನಕ್ಷತ್ರ ಎಲ್ಲಿದ್ದಾಳೆ? ಅವಳಿಗೇನಾದ್ರೂ ತೊಂದ್ರೆನಾ? ಏನೂ ಆಗಿಲ್ಲ, ನೀನ್ ಟೆನ್ಷನ್ ತಗೊಂಬೇಡ ಪ್ಲೀಸ್. ನಾನು ಇದೀನಲ್ವಾ, ನಾನು ನೋಡ್ಕೊಂತೀನಿ. ಹಲೋ ನಕ್ಷತ್ರ, ನೀನ್ ಹೆದರ್ಕೋಬೇಡ. ಅವನಿಂದ ನಾನು ನಿನ್ನನ್ನು ಕಾಪಾಡ್ತೀನಿ. ಅವನನ್ನು ಮಾತ್ರ ನಾನು ಬಿಡಲ್ಲ. ಹಲೋ ಭೂಪತಿ, ಎಲ್ಲಿದ್ಯಾ ನೀನು? ನಿನ್ ಲೈವ್ ಲೊಕೇಶನ್ ಶೇರ್ ಮಾಡು, ನಾವು ಅದನ್ನ ಫಾಲೋ ಮಾಡ್ಕೊಂಡು ಬರ್ತೀವಿ. ಹಾ, ಈಗಲೇ ಕಳಿಸ್ತೀನಿ. ಏನು ಸೈಲೆಂಟ್ ಆಗಿ ಟಿವಿ ನೋಡು, ಇಲ್ಲ ಅಂದ್ರೆ ನನ್ನನ್ನು ಆ ಟಿವಿನು ಎರಡನ್ನು ಸೇರಿಸಿ ಹೊರ್ಗಡೆ ಎಸಿತೀನಿ. ಅಯ್ಯೋ, ನಿನ್ನ ನನಗೆ ಜೋರ್ ಮಾಡ್ತೀಯಾ? ಅಲ್ಲಿ ಪೇಷಂಟ್ನ ನೋಡ್ಕೊಳ್ಳೋ ಬದಲು ಇಲ್ಲೇನೇ ಕೆಲಸ ನಿಂಗೆ? ಮಲ್ಗಿದ್ದಾರೆ. ಓ, ಮಲ್ಗಿದಾರಾ? ಸರಿ ಬಾ, 1/4 ಗಂಟೆ ಬ್ರೇಕ್ ಕೊಡ್ತೀನಿ. ಕುತ್ಕೊಂಡು ಕಾಮಿಡಿ ನೋಡ್ತಾ ಮಜಾ ಮಾಡು. ಬಾ ಕುತ್ಕೋ. ಯು ಬ್ಲಡಿ, ಏಯ್ ಎತ್ತಲೇ, ಕಂಡಿದ್ದೀನಿ ಬಾರಲೇ. ನಿನ್ನ ನೋಡ್ಕೊಳ್ತೀನಿ ಕಡೆ. ಮುಂದೊಂದ್ ದಿನ ಇದೆ ನಿನಗಪ್ಪ. ಈಜಿಯಟ್. ನನ್ನ ಲೈಫಲ್ಲಿ ಇದೆಲ್ಲ ನಡೀತಿರೋದು ಕಾಣಿಸ್ತಿಲ್ವಾ ನಿನ್ಗೆ? ಎಲ್ಲ ಕಷ್ಟನೂ ನನಗೆ ಯಾಕೆ? ಇದೆಲ್ಲ ನಡೆಯುವಾಗ ನೀನ್ ಎಲ್ಲಿ ಸತ್ತೋಗಿದ್ದೆ? ಬಿಡಲ್ಲ, ಯಾರನ್ನೂ ಬಿಡಲ್ಲ. ಒಬ್ಬೊಬ್ರಿಗೂ ಒಂದೊಂದು ಗತಿ ಕಾಣಿಸ್ತೀನಿ. ಮೊದಲು ನಕ್ಷತ್ರ ಸಾಯ್ಬೇಕು. ಅವಳು ಸತ್ರೇನೆ ನನಗೆ ನೆಮ್ಮದಿ. ನಾನು ಅವಾಗ ನನ್ನ ಲೈಫಲ್ಲಿ ಚೆನ್ನಾಗಿರೋದು. ಓ ಭ್ರಮೆ. ಏಯ್, ಅವಳು ಚೆನ್ನಾಗೇ ಇರ್ತಾಳೆ. ಅವಳಿಗೆ ಏನೇ ಆದ್ರೂ ಭೂಪತಿ ಅವಳನ್ನ ಕಾಪಾಡ್ತಾನೆ. ಕೋಪನ ಮತ್ತೊಂದು, ಆದ್ರೆ ಹೆಂಡ್ತಿನ ಮಾತ್ರ ಯಾವತ್ತೂ ಬಿಡ್ಕೊಡಲ್ಲ. ನಿನಗ್ ಯಾರೇ ಇದ್ದಾರೆ?
ನಕ್ಷತ್ರ ನಕ್ಷತ್ರ ಏನಾಯ್ತು ನಕ್ಷತ್ರ? ನಕ್ಷತ್ರ ಹುಷಾರಾಗಿದ್ಯಲ್ವಾ? ನಿನ್ಗೇನು ಆಗಿಲ್ಲ ತಾನೆ? ಅವ್ನು ನಿನ್ಗೇನು ಮಾಡಿಲ್ಲ ಅಲ್ವಾ? ಇಲ್ಲ ಭೂಪತಿ, ನಾನು ಆರಾಮಾಗಿದ್ದೀನಿ. ನಿನ್ಗೇನು ಆಗಿಲ್ಲ ಅಲ್ವಾ? ಇಷ್ಟೊತ್ತು ನೀನ್ ಎಲ್ಲಿದ್ದೆ? ಅವ್ನು ನಿನ್ಗೇನು ಮಾಡಿಲ್ಲ ತಾನೆ? ಅಲ್ಲ ಭೂಪತಿ, ಇದೆಲ್ಲ ಹೇಗಾಯ್ತು? ನಾ ಹೋಟ್ಲಲ್ಲಿ ತಾನೇ ಇದ್ದಿದ್ದು, ಇಲ್ಲಿಗೆ ಹೇಗ್ ಬಂದ್ವಿ? ಅವ್ನು ಅಲ್ಲಿಗೂ ಬಂದಿದ್ದ ನಕ್ಷತ್ರ. ನಮಗೆ ಸ್ಪೆಷಲ್ ಡಿಶ್ ಅಂತ ಕೊಟ್ರಲ್ವಾ, ಆ ಸ್ವೀಟ್ ಕೊಟ್ರಲ್ಲ, ಅದರಲ್ಲಿ ಏನೋ ಬೆರೆಸಿದ್ದ ಅನ್ಸುತ್ತೆ. ಅದಕ್ಕೆ ನೀನ್ ಪ್ರಜ್ಞೆ ತಪ್ಪಿದ್ದಿದ್ದು. ಅವ್ನ ಮುಖ ನೋಡ್ದ? ಎಲ್ಲೋದ ಅವನು? ಇಲ್ಲ ಭೂಪತಿ, ನಾನೊಂದ್ ಮುಖ ನೋಡಿಲ್ಲ, ಆದ್ರೆ ಅವ್ನು ಈ ಕಡೆನೆ ಹೋದ. ಭೂಪತಿ, ಅವ್ನು ಇಲ್ಲೇ ಎಲ್ಲೋ ಇದ್ದಾನೆ, ಬಿಡಬಾರ್ದು ಅವನ್ನ, ಹಿಡಿದು ಹಿಡಿಬೇಕು. ಇವತ್ ಮಾತ್ರ ಅವನನ್ನ ಬಿಡೋದ್ ಮಾತೇ ಇಲ್ಲ ನಕ್ಷತ್ರ.